ಇದ 2-4 ದಿವಸದಿಂದ ತಮಿಳ್ನಾಡೊಳಗೆ ಎಲೆಕ್ಷನ್ ಆತು. ಯಾವ ಪಕ್ಷನೂ ಬಹುಮತ ತಗೊಳ್ಳಿಲ್ಲ. DMK ಮತ್ತು AIDMK ಅಂತೂ ವಾಶೌಟ್ ಆಯ್ತು. ಯಾಕಂದ್ರೆ ಜಂಜಿ ಈ ಒಂದು ಜನ್ರೇಷನ್ನು TVK ಪಕ್ಷ ವಿಜಯ್ ದಳಪತಿ ಅವರ ಪಕ್ಷಕ್ಕೆ ಬಹುಮತ ಕೊಟ್ಟೈತಿ. ಅಂದ್ರೆ ಪೂರ್ಣ ಬಹುಮತ ಅಲ್ಲ, 9 ಸೀಟು ಕಡಿಮೆ ಬಿದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ಏನು ಹೇಳಬೇಕು ಅಂತಂದ್ರೆ, ಯಾವ ಪಕ್ಷ ಹೆಚ್ಚು ಸೀಟು ಗೆದ್ದೈತಿ ಆ ಪಕ್ಷಕ್ಕೆ ರಾಜ್ಯಪಾಲರು, ಆಯಾ ರಾಜ್ಯದ ರಾಜ್ಯಪಾಲರು ಅವರಿಗೆ ಸರ್ಕಾರ ರಚನೆ ಮಾಡಾಕ ಕರೆ ಕೊಡಬೇಕು. ಅವರು ಬರ್ತಾರ, ಸರ್ಕಾರ ರಚನೆ ಮಾಡ್ತಾರ. 7 ದಿವಸ ಅನ್ನೋದೊಳಗೆ ಬಹುಮತ ಸಾಬೀತುಪಡಿಸ್ತಾರ. ಬಹುಮತ ಸಾಬೀತುಪಡಿಸಿದ್ರಂದ್ರೆ ಸರ್ಕಾರ ಮುಂದುವರಿತೈತಿ. ಬಹುಮತ ಸಾಬೀತುಪಡಿಸ್ಲಿಲ್ಲ ಅಂದ್ರೆ ಅವರು ಹೊಳ್ಳಿ ಮನೆಗೆ ಹೋಗ್ತಾರ. ಆದ್ರೆ ತಮಿಳ್ನಾಡಿನ ರಾಜ್ಯಪಾಲರು ಏನು ಮಾಡಿದ್ರು ಅಂದ್ರೆ, ನಿಮ್ಮದು ಲಿಸ್ಟ್ ಕೊಡ್ರಿ ಅಂತ ಹೇಳ್ತಾರ. ಅಂದರೆ ಬಹುಮತ ಜೊತೆಗೆ ನೀವು ಬಂದು ಸರ್ಕಾರ ರಚನೆ ಮಾಡ್ರಿ ಅಂತ ಅವರಿಗೆ ಕಾಲ್ ಮಾಡ್ತಾರ. ಎಲ್ಲೈತಿ ಪ್ರಜಾಪ್ರಭುತ್ವ? ಎಲ್ಲೈತಿ ಪ್ರಜಾಪ್ರಭುತ್ವ? ಕೇಂದ್ರದ ಅಣತಿಯಂಗ ಬಹುಶಃ ರಾಜ್ಯಪಾಲರು ಏನರ ಇಲ್ಲಾದರೂ ನಡ್ಕೊಳ್ಳೋ ಸಾಧ್ಯತೆ ಏನಾದರೂ ಮೇಲ್ನೋಟ ಕಾಣಕತ್ತೈತಾ? ಏನಂತೀರಿ?